ಬಿಜೆಪಿ ಮುಖಂಡನಿಂದ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಏನೊಂದು ಕೇಸ್ ಆಗಿತ್ತಲ್ಲ. ಸೊ ಮಗನ ಬಗ್ಗೆ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಏನಂತ? ಮಗನ ಮುಂದೆ ತಂದೆಗೆ ಬೈದ್ರೆ ಯಾರಿಗಾದರೂ ಸಿಟ್ಟು ಬರುತ್ತೆ. ಟೋಲ್ ಸಿಬ್ಬಂದಿ ಮಗನ ಮುಂದೆ ಅವಾಚ್ಯವಾಗಿ ಬೈದಿದ್ದ. ಆಗ ನನ್ನ ಮಗ ಆತನ ಗೆಳೆಯರು ಸಿಬ್ಬಂದಿಗೆ ಥಳಿಸಿದ್ರು. ನಂತರ ನನ್ನ ಮಗ ಒಂದು ಬಾರಿ ಸಿಬ್ಬಂದಿಗೆ ಥಳಿಸಿದ್ದ. ನನ್ನ ಮಗ ಮಾಡಿದ್ದು ತಪ್ಪು, ಸಿಬ್ಬಂದಿ ಮಾತನಾಡಿದ್ದು ತಪ್ಪು. ನನ್ನ ಮಗನಿಗೆ ಕ್ಷಮೆ ಕೇಳುವಂತೆ ನಾನು ಹೇಳಿದ್ದೀನಿ. ಆತ ಕ್ಷಮೆ ಕೇಳದಿದ್ರು ನಾನು ಕ್ಷಮೆ ಕೇಳ್ತೀನಿ. ಏನು ನಿಮ್ಮ ಕ್ಷಮೆ ಹಿಡ್ಕೊಂಡು ಏನಾಗಬೇಕು? ಮಗ ಏನು ತಪ್ಪು ಮಾಡಿದ್ದಾನೆ, ಆತನ ಬಳಿ ಕ್ಷಮೆ ಕೇಳೋದು. ಅದು ಕ್ಷಮೆ ಕೇಳೋದ್ರಿಂದ ಈಗೇನು ಸರಿಪಡಿಸೋಕ್ಕಾಗಲ್ಲ. ನಿಮ್ಮ ವರ್ತನೆ ಏನು, ದುರಹಂಕಾರದ ನಡವಳಿಕೆ ಏನು ಎಲ್ಲ ರಾಜ್ಯದ ಜನ ನೋಡಿದ್ದಾರೆ. ಬಟ್ ಸ್ಟಿಲ್ ಆ ಕ್ಷಮೆ ಕೇಳಿದ್ರ ಕಾರಣಕ್ಕಾಗಿ ಏನೋ ಒಂದು ಈಗೊಂದು ತಪ್ಪಿನ ಅರಿವಾಗಿದೆ ಅಂತ ನಾವು ಅಂದ್ಕೊಬೋದು. ನಾನು ಕೇಳ್ತೀನಿ ಅಂದರೆ ಏನರ್ಥ ಅದು? ಆದರೆ ಈಗ ಇದರಲ್ಲಿ ರಾಜಕೀಯ ಎಂಟ್ರಿ ಆಗಿದೆ ಅಂತ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಟೋಲ್ ನಾಕದಲ್ಲಿ ಟೋಲ್ ಸಿಬ್ಬಂದಿ ನಾವು ಯಾರ ಗಾಡಿ ಅಂತೇಳಿ ಕೇಳಿದಾಗ ನಾ ವಿಜುಗೌಡ್ರ ಮಗ ರೀ ಅಂತೇಳಿ ಯಾಕೆ ನನ್ನ ಮಗ ಮಾತಾಡ್ಯಾನ. ಮಾತಾಡ್ಬೇಕಾದ್ರೆ ಇಲ್ಲ ನೀವು ಟೋಲ್ ಕಟ್ಟಿ ಹೋಗ್ರಿ ಅಂದರ್ಥ. ಇಲ್ಲ ನಂದು ಹೊಸ ಗಾಡಿ ಅದ, ನಾ ಫಾಸ್ಟ್ಯಾಗ್ ಮಾಡಿಲ್ಲ, ಕ್ಯಾಶ್ ಕೊಡ್ತೀನಿ ಅಂತ ಅನ್ನೋದ್ರಾಗ ಯಾರ್ದೇ ಗಾಡಿ ಇರ್ಲಕ್ಕ ನೀ ಕಟ್ಟಿ ಹೋಗ್ಲಿ ಅಂದ. ಕ್ವಶನ್ದಾಗ ಮಾತಾಡ್ಯಾನ. ಕ್ವಶನ್ದಾಗ ಮಾತಾಡಿದ ನಂತರ ಇವನು ಒಂದು ಸ್ವಲ್ಪ ಯಾರಾದರೂ ಸ್ವಾಭಾವಿಕ ಅದ. ಮಗನ ಮುಂದೆ ತಂದೆಗೆ ಬೈದರೆ ಯಾರೂ ಅನ್ಸ್ಕೊಳ್ಳಂಗಿಲ್ಲ. ನಾವು ಪ್ರತಿನಿಧಿ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಅಶೋಕ್, ಏನು ಈ ವರ್ತನೆಯನ್ನು ಸಮರ್ಥಿಸ್ಕೊಳ್ತಾ ಇರುವಂಥದ್ದು ತಂದೆ ವಿಜುಗೌಡ ಪಾಟೀಲ್ ಅವರು? ಈಗ ಮಗನ ಬದಲಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಅಂದರೆ ಏನು ಅರ್ಥ? ಅದು ಏನು ಕತೆ? ಖಂಡಿತ ಮಾಲ್ತೇಶ್, ಏನು ನಿನ್ನೆ ಬೆಳಗ್ಗೆ 11:35 ಸುಮಾರಿಗೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕನ್ನೋಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಒಂದು ಏನು ರಸ್ತೆ ಏನು ಪ್ರಯಾಣ ಮಾಡ್ತೀವಿ ಅದಕ್ಕೆ ಶುಲ್ಕ ಪಾವತಿಸಬೇಕಾದ್ರೆ ಟೋಲ್ ಪ್ಲಾಜಾ ಇತ್ತು. ಆ ಟೋಲ್ ಪ್ಲಾಜಾದಲ್ಲಿ ಬಿಜೆಪಿಯ ಮುಖಂಡ ವಿಜಯಗೌಡ ಪಾಟೀಲ್ ಅವರ ಪುತ್ರ ಸಮರ್ಥಗೌಡ ಪಾಟೀಲ್ ಹಾಗೂ ಸ್ನೇಹಿತರು ತೆರಳಿದ್ರು. ಆಗ ಈ ಟೋಲ್ ಫೀ ವಿಚಾರದಲ್ಲಿ ಸಂಗಪ್ಪ ಅಂತ ಒಬ್ಬ ಸಿಬ್ಬಂದಿಗೆ ಇವರಿಗೆ ಮಾತಿನ ಚಕಮಕಿ ನಡೆಯುತ್ತೆ. ಯಾರದು ವಿಜಯಗೌಡ ಪಾಟೀಲ್ ಗಾಡಿ ಅಂತ ಅವ್ರು ಹೇಳ್ತಾರೆ. ಯಾವ ವಿಜಯಗೌಡ ಪಾಟೀಲ್ ಅಂತ ಕೇಳಿದಾಗ ಅಲ್ಲಿ ಅವರ ಮಧ್ಯೆ ಮಾತಿನ ವಾಗ್ವಾದ ನಡೆದು ವಿಜಯಗೌಡ ಪಾಟೀಲ್ ಅವರ ಪುತ್ರ ಸಮರ್ಥಗೌಡ ಪಾಟೀಲ್ ಬಂದು ಸಿಬ್ಬಂದಿಗೆ ಒಂದು ಹಲ್ಲೆ ಮಾಡ್ತಾರೆ. ಅದ್ರ ಜೊತೆಗೆ ಆತನ ಗೆಳೆಯರು ಬಂದು ಹಲ್ಲೆ ಮಾಡ್ತಾರೆ. ಸಿಬ್ಬಂದಿಯವರು ಸಾಕಷ್ಟು ಅವ್ರನ್ನ ಬಿಡಿಸೋ ಪ್ರಯತ್ನ ಮಾಡಿದ್ರು ಸಹ ಸಿಬ್ಬಂದಿಗೆ ತಳಿಸ್ತಾರೆ. ಈ ವಿಚಾರವಾಗಿ ನಿನ್ನೆ ಸಹ ಏನು ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ಮಾತನಾಡಿ ನನ್ನ ಮಗ ಮಾಡಿದ್ದು ಸರಿಯಲ್ಲ, ಅವ್ರು ಮಾಡಿದ್ದು ಸರಿಯಲ್ಲ ಒಂದು ಸಮರ್ಥನೆ ನೀಡ್ತಾರೆ. ಇದರಲ್ಲಿ ಅವರ ಮಗನ ಮಾಡಿದ್ದ ಒಂದು ಕೃತ್ಯವನ್ನ ಅವರು ಸಮರ್ಥಿಸಿಕೊಳ್ಳೋ ನಿಟ್ಟಿನಲ್ಲಿ ಕಾನೂನನ್ನ ಪಾಲನೆ ಮಾಡಬೇಕಾದ್ರೆ ಅವ್ರ ಮಗನಿಗೆ ಬುದ್ಧಿ ಹೇಳಬೇಕಾಗಿತ್ತು. ಆದ್ರೆ ಮಗನನ್ನ ಸಮರ್ಥಿಸೋ ಭರದಲ್ಲಿ ಆ ವಿಷಯವನ್ನ ಅವರು ಮರೆಮಾಚ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾನೂನಿನ ಪ್ರಕಾರ ಯಾವುದೇ ಟೋಲ್ ಪ್ಲಾಜಾದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ನಾವು ಹಣವನ್ನ ಭರಿಸಬೇಕು. ಫಾಸ್ಟ್ಯಾಗ್ ಇದ್ರೆ ಫಾಸ್ಟ್ಯಾಗ್ ಮುಖಾಂತರ ಆಗತ್ತೆ, ಇಲ್ಲ ಅಂತಂದ್ರೆ ಹಣವನ್ನ ಕೊಡಬೇಕು. ಆದ್ರೆ ಯಾವ ವಿಜಯಗೌಡ ಅನ್ನೋ ಒಂದು ವಿಚಾರವಾಗಿ ಮುಂದಿಟ್ಕೊಂಡು ಅವ್ರು ಹಲ್ಲೆ ಮಾಡಿದ್ದು ಕಾನೂನು ಪ್ರಕಾರ ತಪ್ಪು ಅನ್ನೋ ವಿಚಾರ ಅಲ್ಲಿ ಇವರು ಮನಗಾಣಬೇಕಾಗತ್ತೆ. ಆದ್ರೆ ಯಾವ ತಂದೆಗಾದ್ರೂ ತಂದೆ ಹೆಸರನ್ನಾದ್ರೂ ಮಗನ ಮುಂದೆ ಬೈದ್ರೆ ಸಿಟ್ಟು ಬರುತ್ತೆ ಅನ್ನೋ ಒಂದು ಇವರು ವಾದವನ್ನ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಇದು ವಿಜಯಗೌಡ ಅವರು ಸಮರ್ಥನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಚರ್ಚೆ ಕೂಡ ಈಗ ನಡೀತಾ ಇದೆ. ಇದ್ರಾಚೆ ಏನು ಟೋಲ್ ಸಿಬ್ಬಂದಿ ಸಂಗಪ್ಪ ಏನಿದ್ದಾರೆ ಅವರು ಕೂಡ ಇವ್ರ ಮೇಲೆ ದೂರು ದಾಖಲಾಗಿಲ್ಲ. ನಿನ್ನೆ ವಿಜಯಗೌಡ ಪಾಟೀಲ್ ಅವರು ಈ ಕುರಿತು ಒಂದು ಸ್ಪಷ್ಟನೆ ಹೇಳಿಕೆ ನೀಡಿದ್ರು. ನನ್ನ ಮಗ ಕ್ಷಮೆ ಕೇಳದಿದ್ರೆ ನಾನು ಕೇಳ್ತೀನಿ, ಇದನ್ನ ಇಲ್ಲಿಗೆ ಮುಗಿಸ್ಬೇಕು, ಇಲ್ಲದೇ ಇದ್ರೆ ನಾವು ಕೂಡ ಅಶೋಕ್ ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು.